ನಮಸ್ಕಾರ ಫ್ರೆಂಡ್ಸ್, ನಾನು ಇವತ್ತು ಹೀರೆಕಾಯಿ ಪಲ್ಯ ಮಾಡುವ ವಿಧಾನ ಹೇಳ್ಕೊಡ್ತಾ ಇದ್ದೇನೆ. ಹೀರೆಕಾಯಿ, ಈರುಳ್ಳಿ, ಕರಿಬೇವು ಸೊಪ್ಪು. ಗ್ಯಾಸ್ ಆನ್ ಮಾಡಿಕೊಂಡು 2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಬೇಕು. ಎಣ್ಣೆ ಬಿಸಿಯಾದ ನಂತರ ಅದಕ್ಕೆ ನಾವು ಸಾಸಿವೆಯನ್ನು ಹಾಕಬೇಕು. ಸಾಸಿವೆ ಚಟಪಟ ಅಂದ ತಕ್ಷಣ ನಾವು ಜೀರಿಗೆಯನ್ನು ಹಾಕಬೇಕು. ಜೀರಿಗೆ ಹಾಕಬೇಕು. ಜೀರಿಗೆಯು ಚಟಪಟ ಅಂದ ನಂತರ ನಾವು ಕರಿಬೇವು ಸೊಪ್ಪನ್ನು ಹಾಕಬೇಕು. ನೋಡಿ, ಅದು ಚಟಪಟ ಅಂದು ಹೊಗೆ ಬರುತ್ತಾ ಇದೆ ಅಲ್ವಾ? ಈ ಹಂತದಲ್ಲಿ ನಾವು ಏನು ಮಾಡಬೇಕು? ಈರುಳ್ಳಿಯನ್ನು ಹಾಕಬೇಕು. ಈರುಳ್ಳಿ ಚೆನ್ನಾಗಿ ಬೇಯಿಸಬೇಕು. ನೋಡಿ ಫ್ರೆಂಡ್ಸ್, ಅದು ತಂತಾನೇ ಕಲರ್ ಬಿಟ್ಕೋಬೇಕು. ಆ ಥರ ನಾವು ಬಾಡಿಸಬೇಕು. ಸಾಮಾನ್ಯವಾಗಿ ಎಲ್ಲರಿಗೂ ಹೀರೆಕಾಯಿ ಪಲ್ಯ ಬರುತ್ತದೆ. ಆದರೂ ನಾನು ಇದನ್ನು ಬೇರೆ ವಿಧಾನದಲ್ಲಿ ಹೇಳಿಕೊಡ್ತಾ ಇದ್ದೇನೆ. ಹೀರೆಕಾಯಿಯನ್ನು ಹಾಕಿ ಚೆನ್ನಾಗಿ ಬಾಡಿಸಬೇಕು. ನೋಡಿ ಫ್ರೆಂಡ್ಸ್, ಚಲೋತ್ತಂಗೆ ಬಾಡಿಸಬೇಕು. ಈಗ ನಾವು ಏನು ಮಾಡಬೇಕು? ಇದು ಸರಿಯಾಗಿ ಬೇಯಂಗಿಲ್ಲ. ಅದರ ಸಲುವಾಗಿ ನಾವು ಏನು ಮಾಡಬೇಕಂದ್ರೆ ಉಪ್ಪನ್ನು ಹಾಕಬೇಕು ಸ್ವಲ್ಪ. ಆಮೇಲೆ ರುಚಿಗೆ ತಕ್ಕಷ್ಟು ಹಾಕಿಕೊಳ್ಳೋಣ. ಆದರೆ ಈಗ ಸ್ವಲ್ಪ ಉಪ್ಪನ್ನು ಹಾಕಬೇಕು. ಉಪ್ಪು ಹಾಕಿದ ನಂತರ ಏನಾಗುತ್ತೆ? ಎಲ್ಲ ಪಲ್ಯಗಳು ಬೇಯುತ್ತೆ ಬೇಗ. ಅದರ ಸಲುವಾಗಿ ನಾವು ಏನು ಮಾಡಬೇಕು? ಉಪ್ಪು ಹಾಕಬೇಕು ಸ್ವಲ್ಪ. ಹಾಕಿ ಚೆನ್ನಾಗಿ ಬಾಡಿಸಬೇಕು ಫ್ರೆಂಡ್ಸ್. ನಾವು ಎಷ್ಟು ಚೆನ್ನಾಗಿ ಬಾಡಿಸ್ತೇವೆ ಅಂದರೆ ಅದು ತಂತಾನೇ ನೀರು ಬಿಟ್ಕೋಬೇಕು. ನಾವು ನೀರು ಬಹಳ ಹಿಡಿಯೋದಿಲ್ಲ ಅದಕ್ಕೆ. ಎಲ್ಲರೂ ಏನು ಮಾಡ್ತಾರೆ ಅಂದರೆ ನೀರು ತುಂಬ ಹಾಕ್ತಾರೆ. ಅದು ಪಲ್ಯ ಏನಾಗುತ್ತೆ? ಸವಳಾಗುತ್ತೆ. ಆದ ಕಾರಣ ನಾವು ಏನು ಮಾಡಬೇಕಂದ್ರೆ ನೀರು ಹಾಕಲೇನೆ ಬಾಡಿಸಬೇಕು ಚಲೋತಂಗೆ. ಗ್ಯಾಸ್ ಫ್ಲೇಮ್ ಸಣ್ಣ ಇಟ್ಕೋಬೇಕು. ಚಲೋತಂಗೆ ಬಾಡಿಸಬೇಕು. ನೋಡಿ ಫ್ರೆಂಡ್ಸ್, ಈಗ ನಾನು ಲಿಡ್ ಕ್ಲೋಸ್ ಮಾಡಿದ್ದೆ, ಈಗ ತೆಗೆದೆ. ನೋಡಿ ಯಾವ ಥರ ಕಲರ್ ಚೇಂಜ್ ಆಗಿದೆ, ನೀವೇ ನೋಡಿ. ಈ ಹಂತದಲ್ಲಿ ನಾವು ಅರಿಶಿನ ಪುಡಿ, ಆಮೇಲೆ ಅಚ್ಚ ಖಾರದ ಪುಡಿಯನ್ನು ಹಾಕಬೇಕು. ಇವಾಗ ನಾವು ಆಗಲೇ ಸ್ವಲ್ಪ ಉಪ್ಪನ್ನು ಹಾಕಿದ್ದೇವಲ್ಲ, ಈಗ ನಾವು ನೋಡಿ ಉಪ್ಪು ಹಾಕಬೇಕು ಫ್ರೆಂಡ್ಸ್. ಇಷ್ಟೇ. ನಾ ಈ ಥರ ಹೀರೆಕಾಯಿ ಪಲ್ಯ ಮಾಡ್ತೀನಿ. ಒಬ್ಬೊಬ್ಬರು ಯಾವ ಥರ ಮಾಡ್ತಾರೆ ಅಂದರೆ ಈರುಳ್ಳಿ ಹಾಕಿ ಅರಿಶಿನ ಉಪ್ಪು ಖಾರ ಹಾಕಿ ಹಾಗೂ ಮಾಡ್ತಾರೆ. ಆದರೆ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ. ಸ್ವಲ್ಪ ನೀರು ಹಾಕಬೇಕು. ನೋಡಿ ಫ್ರೆಂಡ್ಸ್, ಇಷ್ಟೇ. ಬಹಳ ಅಂದರೆ ನಾನು 1 ಸ್ಪೂನ್ ಹಾಕಿದ್ದೇನೆ ಅಷ್ಟೇ. ನೋಡಿ ಫ್ರೆಂಡ್ಸ್, ಯಾಕಂದರೆ ಹೀರೆಕಾಯಲ್ಲಿ ನೀರಿನ ಅಂಶ ಇರುತ್ತೆ. ಅದಕ್ಕೆ ನಾವು ಹೆಚ್ಚು ನೀರು ಹಾಕೋ ಅಗತ್ಯ ಇಲ್ಲ. ಈಗ ಲಿಡ್ ಕ್ಲೋಸ್ ಮಾಡಬೇಕು. ಗ್ಯಾಸ್ ಫ್ಲೇಮ್ ಸಣ್ಣ ಇಟ್ಕೋಬೇಕು. ಇವಾಗ ನಾವು ನೋಡಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಹೇಗೆ ಮೆತ್ತಗಾಗಿದೆ, ನೀವೇ ನೋಡಿ. ಕೊನೆಯದಾಗಿ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ಹಾಕಿ ಚೆನ್ನಾಗಿ ಕಲಿಸಬೇಕು. ಕಲಿಸಿದ ನಂತರ ಏನು ಮಾಡಬೇಕು? ಗ್ಯಾಸ್ ಫ್ಲೇಮ್ ಆಫ್ ಮಾಡಬೇಕು. ಈಗ ನಮ್ಮ ಉತ್ತರ ಕರ್ನಾಟಕದ ಹೀರೆಕಾಯಿ ಪಲ್ಯ ರೆಡಿ ಆಯಿತು. ಈಗ ಲಿಡ್ ಕ್ಲೋಸ್ ಮಾಡಿ ಸವಿಯಲು ಸಿದ್ಧವಾಯಿತು.